ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ಲ ಹಬ್ಬಗಳನ್ನು ನಮ್ಮ ಹಿರಿಯರು ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಲ್ವಾ. ಪ್ರತಿ ಋತುಮಾನದ ಬದಲಾವಣೆಗೂ ಒಂದೊಂದು ಹಬ್ಬ. ಅದರಲ್ಲೂ ಸಂಕ್ರಾಂತಿ ಅಂತೂ ಸೂರ್ಯದೇವಂಗೆ ಮೀಸಲಿರೋ ಹಬ್ಬ. ವರ್ಷ ವರ್ಷ ತನ್ನ ಪತನ ಬದಲಾಯಿಸೋ ದಿನ. ಎಷ್ಟೋ ದೇವಸ್ಥಾನಗಳಲ್ಲಿ ಈ ಪರ್ಟಿಕ್ಯುಲರ್ ಡೇ ಅಲ್ಲೇ ಸೂರ್ಯಕಿರಣಗಳು ಗರ್ಭಗುಡಿಯಲ್ಲಿರೋ ದೇವ್ರನ್ನ ಸ್ಪರ್ಶ ಮಾಡುತ್ತೆ. ಅದಕ್ಕೆ ತುಂಬ ಬುದ್ಧಿ ಇದ್ದಂಥ ನಮ್ಮ ಆ್ಯನ್ಸಿಸ್ಟರ್ಸ್ ಆರ್ಕಿಟೆಕ್ಚರ್ಸಿಗೆ ಸಪೋರ್ಟ್ ಮಾಡಿದ ದಿನವೇ ಈ ಮಕರ ಸಂಕ್ರಾಂತಿ. ಆ ಹವಾಮಾನ ಬದಲಾವಣೆಗೆ ತಕ್ಕಂಥ ಹಬ್ಬದ ಅಡುಗೆ. ಅದರಲ್ಲೂ ಸಂಕ್ರಾಂತಿ ಅಂತೂ ಚಳಿಗಾಲ ಮುಗಿದು ಸುಗ್ಗಿ ಕಾಲದ ಆರಂಭ. ನಮ್ಮ ರೈತರಿಗಂತೂ ವೆರಿ ಸ್ಪೆಷಲ್. ಹಸುಗಳಿಗೆಲ್ಲ ಸಿಂಗಾರ ಮಾಡಿ, ಬೆಳೆಗಳ ರಾಶಿಗೆ ಪೂಜೆ ಮಾಡಿ, ಗಾಳಿಪಟ ಹಾರಿಸಿ, ಎಷ್ಟು ಅರ್ಥಪೂರ್ಣ ಅಲ್ವಾ ನಮ್ಮ ರಿಚುವಲ್ಸ್ ಎಲ್ಲ. ಮತ್ತು ಸಂಜೆ ಎಳ್ಳು ಬೆಲ್ಲ ಎಲ್ಲ ಬೀರಿ ಅದನ್ನು ಹಂಚಿ ತಿನ್ನೋದು. ಅನ್ಫಾರ್ಚುನೇಟ್ಲಿ ನಮ್ಮ ಮನೆ ಹತ್ರ ಹಂಚೋಕ್ಕೆ ಮನೆಗಳೇ ಇಲ್ಲ ಸದ್ಯಕ್ಕೆ. ಸಿಂಪಲ್ ಆಗೇ ಬೆಳಗ್ಗೆನೇ ಎದ್ದು ಎಳ್ಳು ಬೆಲ್ಲ ಎಲ್ಲ ಮಿಕ್ಸ್ ಮಾಡಿ ಬಾಗಿಲಿಗೊಂದು ಪುಟಾಣಿ ರಂಗೋಲಿ ಅಮ್ಮ ಹಾಕಿದ್ದು. ಆ್ಯಕ್ಚುಲಿ ಅದು ಹೆಂಗೆಂಗೋ ಹಾಕಿದ್ದಾಳೆ. ಇರಲಿ, ನಾನು ದೊಡ್ಡದಾಗಿ ಹಾಕೋಣ ಅಂದರೆ ಈಚೆ ಕಡೆ ಫುಲ್ಲು ಕನ್ಸ್ಟ್ರಕ್ಷನ್ ಧೂಳು ಮತ್ತು ಸೌಂಡು. ಅದಕ್ಕೆ ಸಿಂಪಲ್ಲಾಗಿ ನೈವೇದ್ಯಕ್ಕೆ ಪೊಂಗಲ್ ಮತ್ತು ಎಳ್ಳು ಬೆಲ್ಲನೇ ಇಟ್ಬಿಟ್ಟು ಪೂಜೆ ಮಾಡ್ಕೊಂಡ್ವಿ. ಹಾಗಾಗಿ ಈ ಸತಿ ಬೆಳಗ್ಗೆ ಬೇಗನೆ ಹಬ್ಬ ಮುಗ್ದೋಯ್ತು ಅನ್ನಿಸ್ತು. ಮಾಮೂಲಿ ಸಂಡೇ ಥರ ಇಡೀ ದಿನವೇ ಹಾಗೆ ಕಳೆದೋಯ್ತು. ಮಧ್ಯಾಹ್ನಕ್ಕೆ ಚಿಲ್ಕವ್ರೆಕಾಳು ಸಾರು ಮತ್ತು ರೈಸು, ಮಾಮೂಲಿ ಅಡುಗೆನೇ ಆಗೋಯ್ತು. ಸ್ವೀಟ್ ಅಂತೂ ಯಾರು ಬೇಡ ಬೇಡ ಅಂತಂದರು, ಹಾಗಾಗಿ ಯಾವ ಸ್ವೀಟನ್ನು ಮಾಡಲಿಲ್ಲ ಈ ಸಲ ನಾನು. ಇಷ್ಟೇ ಹಬ್ಬ ಈ ಸಲ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್ ಗಾಯ್ಸ್.